ಹಾಯ್ ಫ್ರೆಂಡ್ಸ್, ಲೆಮನ್ ರೈಸ್ ಯಾವ ಥರ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡೋದಂತ ನಾನಿಲ್ಲಿ ತೋರಿಸ್ತೀನಿ. ಎಷ್ಟು ಉದ್ದುದ್ರಾಗಿದೆ ನೋಡಿ. ಸೊ ಮೊದಲಿಗೆ ನಾನು ಇದ್ರ ಜೊತೆ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಮನೇಲಿ ಟ್ರೈ ಮಾಡಿ. ಯಾವ ಥರ ರೆಸಿಪಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ನಾನಿವಾಗ ಚೆನ್ನಾಗಿ ತೊಳ್ಕೊಂಡು ಆ ನೀರು ಕೂಡ ನಾನು ಬಸ್ದುಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಬೇಗ ಬ್ರೇಕ್ಫಾಸ್ಟ್ಗೆ ಇದು ಮಾಡಿಕೊಡ್ಬೋದು. ನೀವು ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿನೂ, ತುಂಬ ಬೇಗ ಕೂಡ ಮಾಡ್ಕೋಬೋದು. ಬನ್ನಿ ಇದು ಸಿಂಪಲ್ಲಾಗಿ ಯಾವ ಥರ ಮಾಡೋದು ಇಂದ ಡಿಫ್ರೆಂಟಾಗಿ ಅಂತ. ಇವಾಗ ನಾನು ಏನು ಅಕ್ಕಿ ತೊಳ್ಕೊಂಡಿದ್ದೀನಿ ಆ ನೀರು ಕೂಡ ನಾನಿವಾಗ ಬಸ್ದುಬಿಡ್ತಾಯಿದ್ದೀನಿ. ಸೊ ಇವಾಗ ನೆಕ್ಸ್ಟು ನಾನು ಇದಕ್ಕೇ ಕ್ಲೀನಿಗೆ ಯಾವ ಥರ ಮಾಡೋದಂತ ನಿಮಗೆ ನೆಕ್ಸ್ಟ್ ಇದು ಹೇಳ್ತೀನಿ. ಸೊ ಬನ್ನಿ ಇವಾಗ ನಾನು ಇದಕ್ಕೆ ಇವಾಗ ಒಂದು ವೆಸಲ್ ಏನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು 5 ಗ್ಲಾಸಷ್ಟು ನೀರು ಹಾಕ್ತೀನಿ. ಒಂದೊಂದು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಸೋನಾ ಮಸೂರಿ ಆಗಲಿ ಇನ್ನೊಂದು ಅಕ್ಕಿ ಆಗಲಿ ಒಂದೊಂದಕ್ಕೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಅದು ಗೊತ್ತಿರುತ್ತೆ. ಸೊ ನಾವು 1 ಗ್ಲಾಸ್ ಅಕ್ಕಿಗೆ ನಾನು ಎಲ್ಲ 5 ಗ್ಲಾಸಷ್ಟು ನೀರು ಹಾಕ್ಕೊಂಡು ತೊಳ್ಕೊಂಡಿರೋ ಅಕ್ಕಿನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಒಂದು ಕುದಿ ಬರೋವರೆಗೂ ವೇಟ್ ಮಾಡೋಣ. ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಒಂಥರ ಡಿಫ್ರೆಂಟಾಗಿ ಉಪ್ಪು ಕೂಡ ಹಾಕ್ಕೊಳ್ತೀನಿ. ಮೊದಲ ಕಾಲದಲ್ಲಿ ಈ ಥರ ಮಾಡ್ತಿದ್ರು. ಸೊ ಇವಾಗ ಯಾರು ಮಾಡಲ್ಲ ಅನ್ನೋಕ್ಕೋಸ್ಕರ ಒಂದನ್ನು ಟ್ರೈ ಮಾಡಿ ನಿಮ್ಮಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಅಜ್ಜಿ ಮಾಡೋ ಕಾಲದಲ್ಲಿ ಯಾವ ಥರ ಮಾಡ್ತಾಯಿದ್ರಂತ. ಸೊ ಇವಾಗ ಇದಕ್ಕೆ ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಇದಕ್ಕೆ ಕ್ಲೋಸ್ ಮಾಡ್ತೀನಿ. ಒಂದು 15 ನಿಮಿಷ ಸಾಕು. ನಿಮಗೆ ಇದು ಅನ್ನ ಆಗಿರುತ್ತೆ. ನೋಡಿ ಎಷ್ಟು ಬೇಗ ಎಷ್ಟು ಕ್ಲೀನಾಗಿ ಉದ್ದುದ್ರಾಗಿದೆ ನೋಡ್ಬೋದು ನೀವು ಅನ್ನ ಆಗಿದೆ ಅನ್ನೋದು. ಸೊ ಇವಾಗ ನಾನಿದು ಒಂದು ಲೇಡಲ್ಲಿ ತೊಗೊಂಡು ಒಂದು ಕಡ್ಡಿ ಥರ. ಸೊ ಅನ್ನನೂ ಅದು ಮುರಿಬಾರ್ದು, ಅಕ್ಕಿ ಅದು ಚೆನ್ನಾಗಿರುತ್ತೆ. ನಾವೇನು ಅನ್ನ ಮಾಡಿದ್ದೀವಿ. ಸೊ ಬನ್ನಿ ಸ್ವಲ್ಪ ತಣ್ಣಕ್ಕೆ ಹಾಕೋಕ್ಕೆ ನಾವು ಒಂದು ಕಡೆ ಇಟ್ಕೊಂಡ್ಬಿಡೋಣ. ಸೊ ಒಂದು ಪ್ಲೇಟಲ್ಲಿ ನಾನಿವಾಗ ಏನು ಮಾಡಿಟ್ಕೊಂಡಿದ್ದೀನಿ ಎಷ್ಟು ಉದ್ದುದ್ರಾಗಿ ಬಂದಿದೆ ಅಂತ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾನು. ಸೊ ನಿಮ್ಗೆ ಯಾವಾಗ ಉದ್ದುದ್ರಾಗಿ ಬರುತ್ತೋ ಆವಕ್ಕೆ ನಿಮಗೆ ಚಿತ್ರಾನ್ನ ಆಗಲಿ, ಲೆಮನ್ ರೈಸ್ ಆಗಲಿ, ಟೊಮೊಟೊ ಬಾತ್ ಆಗಲಿ, ವಾಂಗಿಬಾತ್ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ಪು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ಒಗ್ಗರಣೆಗೋಸ್ಕರ. ಒಗ್ಗರಣೆ ಮೇನ್ ಇಂಗ್ರೀಡಿಯೆಂಟು. ಏನೇನು ಹಾಕೋದಂತನೂ ಕೂಡ ನಾನು ತೋರಿಸ್ತೀನಿ. ಸೊ ಮೊದಲಿಗೆ ನಾನಿಲ್ಲಿ ಮಸ್ಟರ್ಡ್ ಸಾಸಿವೆನ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತೀನಿ. ಸ್ವಲ್ಪ ಚಟಪಟ ಅನ್ನೋ ಟೈಮಲ್ಲಿ ನಾನಿವಾಗ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನ್ ಇಲ್ಲ 1 ಪಿಂಚಷ್ಟು ಕಡಲೆಬೇಳೆ, ಅದು 1 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ನಾನು ಸ್ವಲ್ಪ ಲೈಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದೊಂದೇ ಮಸಾಲ ಹಿಂದ್ಗಡೆ ಹಾಕಬೇಕಾದ್ರಿಂದ ಲೈಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಉದ್ದಿನಬೇಳೆ, ಅದು ಕೂಡ ನಾನು ಒಂದು 1/2 ಟೀ ಸ್ಪೂನ್ ತೊಗೊಂಡು ಚೆನ್ನಾಗಿ ಅದನ್ನು ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಕಡಲೆಕಾಯಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗಿದೆ. ಆ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿ ಒಂದು 2 ಹಾಕ್ಕೊಳ್ತಾ ಇದ್ದೀನಿ. ಅದೊಂದು ಫ್ಲೇವರ್ ಕೂಡ ನಿಮ್ಗೆ ಅದ್ರ ಜೊತೆಗೆ ಬರುತ್ತೆ. ಸೊ ಇವಾಗ ನೋಡಿ ಈರುಳ್ಳಿ ಆಪ್ಷನಲ್. ನೀವು ಈರುಳ್ಳಿ ತಿನ್ನಲ್ಲ ಬೇಡ ವಾಸನೆ ಬರುತ್ತೆ ಅನ್ನೋರು ಬೇಕಾದ್ರೆ ಈರುಳ್ಳಿ ಸ್ಕಿಪ್ ಮಾಡ್ಬೋದು ಇದರಲ್ಲಿ. ಅದು ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಇವಾಗ ಒಂದು ಈರುಳ್ಳಿ ಹಾಕಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ. ಸೊ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಚೆನ್ನಾಗಿ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಇನ್ನೂ ಖಾರ ಬೇಕಂದರೆ 2-3 ಹಾಕ್ಕೋಬೋದು. ನಾನಿಲ್ಲಿ ಮಕ್ಕಳಿಗೆ ಟಿಫನ್ ಕಟ್ಟೋಗೋಸ್ಕರ ಒಂದೇ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ಲಿಟ್ ಮಾಡಿದ್ದೀನಿ, ಮಧ್ಯ ಕಟ್ ಮಾಡಿ. ಸೊ ಇವಾಗ ಇದು ಸ್ವಲ್ಪ ನಿಮಗೆ ಗೊತ್ತಾಗ್ತಾ ಇದೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ ಅಂತ. ಇದಕ್ಕೆ ನಾನು ಇವಾಗ ಕರ್ಬೇವಿನ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಕರ್ಬೇವಿನ ಸೊಪ್ಪು ಕೂಡ ನಿಮಗೆ ಚೆನ್ನಾಗಿ ಫ್ರೈ ಆಗಿದೆ. ಗೋಡಂಬಿ ಒಂದು 5-6 ಗೋಡಂಬಿ ಹಾಕಿದ್ರೆ ನಿಮಗೆ ಅದು ಒಂದು ಫ್ಲೇವರ್ ಸಿಗುತ್ತೆ. ಮಕ್ಕಳಿಗೂ ಗೋಡಂಬಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಇಲ್ಲ ಗೋಡಂಬಿ ತಿನ್ನದೇ ಇರೋರು ಕೂಡ ಇವಾಗ ಇದ್ರಲ್ಲಿ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಆಮೇಲೆ ನೀವು ಮಿಕ್ಸ್ ಮಾಡ್ಕೊಬೋದು ನಿಮಗಿನ್ನ ಬೇಕಂದರೆ. ಸೊ ಇವಾಗ ಎಲ್ಲ ಆಗಿದೆ ಆಲ್ಮೋಸ್ಟು, ನೀವೇ ನೋಡ್ಬೋದು. ಸೊ ಬನ್ನಿ ಇವಾಗ ಇದನ್ನು ನಾವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇವಾಗ ಏನು ತಣ್ಣಕ್ಕಾಗಿದೆ ಅನ್ನ, ಅದಕ್ಕೆ ನಾನು ಒಂದು ಲೆಮನ್ ಜ್ಯೂಸ್ ಹಾಕ್ತೀನಿ, ಲಿಂಬೆಹಣ್ಣಿನ ಜ್ಯೂಸು. ಸೊ ಒಂದು 3/4 ಹಾಕ್ಕೊಳ್ಬೋದು ನೀವು. ಸೊ ಬನ್ನಿ ಇವಾಗ ಏನು ಫ್ರೈ ಮಾಡಿದ್ದೀನಿ ಅದು ಕೂಡ ಅನ್ನಕ್ಕೆ ಹಾಕ್ಕೊಂಡು ಸೊ ಒಂದೊಂದು ಕ್ಲೀನಾಗಿ ಕಲಿಸ್ಕೊಂಡು ಹೋಗ್ತೀನಿ. ಸೊ ನೀವು ಕೈಯಿಂದ ಕಲಿಸಿದ್ರೆ ನಿಮಗೆ ಕ್ಲೀನಿಗೆ ಹದ ಬರುತ್ತೆ. ಎಲ್ಲದಕ್ಕೂ ಕ್ಲೀನಿಗೆ ಸ್ಪ್ರೆಡ್ ಆಗುತ್ತೆ ಅದರ ಮಸಾಲೆನ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಇದೇ ಥರ ನೀವು ಮಕ್ಳಿಗೆ ಮಾಡಿಕೊಟ್ರೆ ನೋಡಿದ ತಕ್ಷಣ ಮಕ್ಕಳು ತಿನ್ನಬೇಕು ಅಂತ ಮನಸ್ಸು ಕೂಡ ಬರುತ್ತೆ. ಸೊ ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪು ಕೂಡ ನಾನು ಮಾಡ್ತೀನಿ. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಾವೊಂದು
ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ, ಇಲ್ಲ ಬೇರೆ ಯಾವ ಥರ ಚಟ್ನಿಯಲ್ಲಿ ಕೊಡ್ಬೋದು ಅಂತ ತೋರಿಸಿದ್ದೀನಿ. ಥ್ಯಾಂಕ್ ಯು.